ಸುವರ್ಣ. ಅಯ್ಯೋ, What happened? ನಾವಲ್ಲಿಗೆ ಹೋದ್ಮೇಲೆ ನೆಟ್ವರ್ಕ್ ಇರಲ್ಲ ಅಲ್ವಾ? No. ನಾವಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಮ್ಮಂಗೆ ಹೇಳೇ ಇಲ್ಲ. ಅವಳು ಕಾಲ್ ಮಾಡಿದಾಗ ನನ್ನ ಫೋನ್ ಸಿಕ್ಕಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂತಾಳೆ ಅನ್ಸುತ್ತೆ. ಆಯ್ತು, ಇವಾಗ ನನಗ್ ಕತೆ ಹೇಳೋದನ್ ಬಿಟ್ಟು ಅಮ್ಮನ್ ಫಸ್ಟ್ ಫೋನ್ ಮಾಡು. ಬೇಕಾಗಿರೋದನ್ ಬಿಟ್ಟು ಇನ್ನೆಲ್ಲ ಮಾತಾಡು. ಫೋನ್ ರಿಸೀವ್ ಮಾಡ್ತಿಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿರುತ್ತಾ? ಯು ಥಿಂಕ್ ಸೊ? ನಿಮ್ಗೆ ಯಾರು ನೇಬರ್ ಇದ್ರ ಒಂದ್ಸರಿ ಕಾಲ್ ಮಾಡಿ ಕೇಳೋ. ನೇಬರ? ಹಾ, ಸಾವಿತ್ರತೆ ಕಾಲ್ ಮಾಡಿ ಕೇಳ್ತೀನಿ. ಹೇಳೋ ಶ್ಯಾಮ, ಏನ್ ವಿಷಯ? ಏನತ್ತೆ, ಅಮ್ಮ ಮನೇಲಿ ಇಲ್ವಾ? ಯಾಕೋ ಶ್ಯಾಮ? ಅದು ಹೇಳೋಕೆ ಮರ್ತಿದ್ದೆ. ನಾನು ನೈನ ದ್ವೀಪಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ ಶೋ ಇರೋದು ಗೊತ್ತಾ? ಅಲ್ಲಿ ಫೋನ್ ನೆಟ್ವರ್ಕ್ ವರ್ಕ್ ಆಗಲ್ಲ. ಅದಕ್ಕೆ ಕಾಲ್ ಮಾಡಿದಾಗ ಫೋನ್ ಸಿಕ್ಕಿಲ್ಲ ಅಂದ್ರೆ ಗಾಬರಿ ಆಗೋದು ಬೇಡ ಅಂತ ಹೇಳ್ಬೇಕಿತ್ತಷ್ಟೇ. ಅಯ್ಯೋ ರಾಮ, ಹಂಗಾದ್ರೆ ನೀನ್ ಬೆಂಗಳೂರಲ್ಲಿ ಇರಲ್ವಾ? ಇಲ್ಲ, ಬರೋದು ಒಂದ್ 2-3 ದಿನ ಆಗ್ಬೋದು. ಇದೊಳ್ಳೆ ಕತೆ ಆಯ್ತಲ್ಲ ಶ್ಯಾಮ, ಈಗ ಏನಪ್ಪ ಮಾಡೋದು? ಯಾಕತ್ತೆ, ಏನಾದ್ರೂ ಪ್ರಾಬ್ಲಮಾ? ಹ್ಞೂ ಕಣೋ ಶ್ಯಾಮ, ಶ್ಯಾಮ್ಲಕ್ಕ ಬೆಳಿಗ್ಗೆನೆ ಬೆಂಗಳೂರಿಗೆ ಹೊರಟಿದ್ದಾಳೆ. ಬೆಂಗಳೂರಿಗ? ಏನಕ್ಕಂತೆ? ನೀನು ನೋಡ್ಬೇಕು ಅಂತ ಅನ್ನಿಸ್ತಂತೆ, ಅದಕ್ಕೆ ಹೇಳ್ದೇನೆ ಬಂದು ನಿಂಗೆ ಶಾಕ್ ಕೊಡ್ಬೇಕು ಅಂದ್ಲು. ಅದಕ್ಕೆ ನಾನು ನಿಂಗೆ ಹೇಳಿಲ್ಲ ಕಣೋ. ಈ ಅಮ್ಮ ಮಾಡೋದು ಅಂತಿಂತ ಕೆಲಸ ಅಲ್ಲ. ನಾನು ಬೆಂಗಳೂರಲ್ಲೇ ಇಲ್ಲ ಇವಾಗ. ಇಲ್ಲಿ ಬಂದು ಏನ್ ಮಾಡ್ತಾಳಂತೆ, ಎಲ್ಲಿರ್ತಾಳಂತೆ? ಬರ್ಲೇಬೇಕು ಅಂತಿದ್ರೆ ಹೇಳ್ಬಿಟ್ಟು ಬರ್ಬೇಕು ತಾನೆ. ತನ್ನ ಪಾಡಿ ತನ್ನ ಹೊಟ್ಬಿಟ್ರೆ ಸರಿ. ಪಾಪ ಅವಳಿಗೇನೋ ನಿನ್ನ ನೋಡ್ಬೇಕು ಅಂತ ಆಸೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳಿಗೆ ದಾರಿ ಸಿಕ್ಲಿಲ್ಲ ಅಂದ್ರೆ ದುರ್ಗದ ಬಸ್ ಹತ್ಕೊಂಡು ಮತ್ತೆ ಬರ್ತಾಳಷ್ಟೆ. ಇನ್ನೇನ್ ಮಾಡೋದು? ಅವಳ ಹತ್ರ ಮೊಬೈಲು ಇಲ್ಲ. ಬೆಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ. ಹಿಂಗ ಮಾಡೋದು? ಶ್ಯಾಮ್, ಇಟ್ಸ್ ಓಕೆ ನಾವ್, ಡೋಂಟ್ ವರಿ. ಪಪ್ಪಂಗೆ ಹೇಳಿದ್ರಾಯ್ತು. ನಯನ ಏನೋ ಅಂದ್ಲ ಶ್ಯಾಮ? ಅದು ಅವ್ರಪ್ಪಂಗೆ ಹೇಳ್ತಾರಂತೆ. ಸರಿ, ಹಂಗೆ ಮಾಡು. ಅವಳು ಬೆಳಿಗ್ಗೆನೆ ಹೊರಟಿದ್ದಾಳೆ, ಸಂಜೆ ಅಷ್ಟ್ರಲ್ಲಿ ತಲುಪ್ತಾಳೆ ಅನ್ಸುತ್ತೆ. ಸರಿ, ಅವ್ರಿಗೆ ಹೇಳ್ತೀನಿ. ಇನ್ನೇನ್ ಮಾಡಕ್ಕಾಗತ್ತೆ? ಆಯ್ತಾಯ್ತು, ನೀನ್ ಆರಾಮಾಗಿ ಹೋಗ್ಬಾ, ಟೆನ್ಷನ್ ಮಾಡ್ಕೋಬೇಡ. ನಯನ ಅಪ್ಪ ಇದಾರಲ್ಲ, ಅಷ್ಟಕ್ಕೂ ಅವ್ರು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಊರಿಗೆ ಬರ್ತಾಳಷ್ಟೇ. 5 ನಿಮಿಷಕ್ಕೊಂದು ಬಸ್ ಇದೆ. ಇದು ನಿನ್ ಮೊದಲನೇ ಶೋ ಅಲ್ವಾ? ಚೆನ್ನಾಗಾಗ್ಲಿ. ಆಲ್ ದ ಬೆಸ್ಟ್ ಕಣೋ. ನಿನ್ ಗಮನ ಎಲ್ಲ ಅಲ್ಲೇ ಇರ್ಬೇಕು, ಆಯ್ತಾ? ಸರಿ, ಹೋಗಿ ಬರ್ತೀನಿ. ಬಾಯ್. ಸರಿ, ಬಾಯ್. ಶ್ಯಾಮ್, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಪಪ್ಪಂಗೆ ನಿಮ್ಮಮ್ಮ ಹೇಗ್ ಕಾಣಿಸ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡು. ಅವ್ರು ಹೋಗಿ ಪಿಕಪ್ ಮಾಡ್ತಾರೆ. ಸರಿ. ಅಪ್ಪ, ಥ್ಯಾಂಕ್ ಗಾಡ್. ಇನ್ನೆಲ್ಲಿ ನೀನ್ ಅಳಕ್ ಶುರು ಮಾಡ್ಬಿಡ್ತೀವ ಅಂತ ಅನ್ಕೊಂಡಿದ್ದೆ. ಅಳಲ್ಲ ತಾನೆ? ಅಷ್ಟೊಂದೆಲ್ಲ ಸೀನ್ ಇಟ್ಕೋಬೇಡ. ನಾನೇನು ಅಳಲ್ಲ. ಸದ್ಯಕ್ಕೆ ಶೋ ಚೆನ್ನಾಗಾಗ್ಬೇಕಷ್ಟೇ. ದಟ್ಸ್ ದ ಸ್ಪಿರಿಟ್. ಥ್ಯಾಂಕ್ಸ್. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ. ಏನು ಶ್ರೀಗಳೇ ಹೀಗೆ ಮಾಡಿಬಿಟ್ರಿ? ನೀವು ಬರ್ತೀರಾ ಅಂತ ನಾನು ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದೆ. ನೀವು ನನಗೆ ನಿರಾಸೆ ಮಾಡಿಬಿಟ್ರಿ. ನಿರೀಕ್ಷೆ ಇದ್ದಾಗಲೇ ಅಲ್ವಾ ನಿರಾಸೆ ಆಗೋದು? ಏನು ಶ್ರೀಗಳೇ
ಇಂಥ ವೈರಾಗ್ಯದ ಮಾತಾಡ್ತಾ ಇದ್ದೀರಿ? ಸಮಾಜ ಸುಧಾರಣೆ ಮಾಡೋರು ಬಾಯಿನಲ್ಲಿ ಬರುವಂಥ ಮಾತಾ ಇದು? ವೇದ ಅಂತ ಹೇಳೋದಕ್ಕೆ ಸಾಕಷ್ಟು ಕಾವಿದಾರಿಗಳು ಸಿಗ್ತಾರೆ. ಆದರೆ ನಿಮ್ಮಂಥವ್ರು ಜನರ ಆಲೋಚನೆಯನ್ನೇ ಬದಲಾಯಿಸ್ತವ್ರು. ನೋ ಒನ್. ಶ್ರೀಗಳೇ, ನಾನು ನಿಮ್ಮ ಅನುಯಾಯಿ ಅಲ್ಲ, ನಿಮ್ಮ ಅಭಿಮಾನಿನೇ ಆಗ್ಬಿಟ್ಟು. ನೀವು ಏನೇ ಹೇಳಿ ಶ್ರೀಗಳೇ, ನಮ್ಮನೆ ಔತಣಕೂಟಕ್ಕೆ ನೀವು ಬರಬೇಕಿತ್ತು. ನಿಮಗೆ ಅಂತ ಪ್ರತ್ಯೇಕವಾಗಿ ಒಂದು ಪೀಠದ ವ್ಯವಸ್ಥೆನೆ ಮಾಡಿದ್ದೆ. ಸಂತೋಷ. ನಿಮಗೆ ನಿರಾಸೆ ಮಾಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಇನ್ನು ಮುಂದೆ ನಿಮ್ಗೆ ಯಾವತ್ತೂ ನಿರಾಸೆ ಆಗೋದಿಲ್ಲ. ಯಾಕೆ ಅಂದರೆ ನನ್ನ ವಿಷಯದಲ್ಲಿ ಇನ್ನು ಮುಂದೆ ನೀವು ಯಾವತ್ತೂ ಯಾವುದೇ ರೀತಿಯಾದ ನಿರೀಕ್ಷೆನ ಇಟ್ಕೊಳ್ಳೋದಿಲ್ಲ, ಇಟ್ಕೋಬಾರ್ದು. ಹೌದು, ಕಾವಿ ಕಾದಿ ಎರಡೂ ದೂರ ಇದ್ದಷ್ಟು ಒಳ್ಳೆಯದು. ದೇಶಕ್ಕೂ ಅಷ್ಟೇ, ಮನಸ್ಸಿಗೂ ಅಷ್ಟೇ. ಎಂತ ಮಾತಾಡಿದ್ರಿ ಶ್ರೀಗಳೇ. ಆದರೆ ನಾನಿಲ್ಲಿ ಒಬ್ಬ ರಾಜಕೀಯ ಪುಡಾರಿಯಾಗಿ ಬಂದಿಲ್ಲ, ಮತ್ತೆ ನಿಮ್ಮ ಆಶೀರ್ವಾದವನ್ನು ಬಯಸಿ ಇಲ್ಲಿ ಬಂದಿಲ್ಲ. ಸುಧಾರಣೆಯನ್ನು ಬಯಸೋ ಒಬ್ಬ ವ್ಯಕ್ತಿ ಸುಧಾರಣೆ ಮಾಡ್ತಾ ಇರೋ ಮತ್ತೊಬ್ಬ ವ್ಯಕ್ತಿಯ ಸ್ನೇಹವನ್ನು ಬಯಸಿ ಬಂದಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಎಸ್, ಐ ಅಂಡರ್ಸ್ಟ್ಯಾಂಡ್. ಏನೇ ಆದರೂ ಪ್ರಪಂಚ ನಿಮ್ಮನ್ನು ಗುರುತಿಸೋದು ನೀವು ಹಾಕಿರೋ ಕಾದಿಯಿಂದ, ನನ್ನನ್ನು ಗುರುತಿಸೋದು ಈ ಕಾವಿಯಿಂದ. ನಾನಂತೂ ಈ ಮರದ ಕೆಳಗೆ ಜನರ ಮಧ್ಯೆ ಇರೋನು. ನೀವು ರಾಜಕೀಯ ಅನ್ನೋ ಉಕ್ಕಿನ ಕೋಟೆ ಒಳಗಡೆ ಇರೋ. ಆ ಕೋಟೆನ ದಾಟ್ಕೊಂಡು ಬರೋ ಶಕ್ತಿ, ಆಸಕ್ತಿ ಎರಡೂ ನನಗಿಲ್ಲ. ಐ ಆಮ್ ಸಾರಿ. ನೀವು ಪದೇ ಪದೇ ಇಲ್ಲಿ ಬಂದು ನನ್ನನ್ನು ಭೇಟಿ ಮಾಡೋದು ನನಗಿಷ್ಟ ಆಗಲ್ಲ. ವೆಲ್ ಸೆಡ್. ನಿಮ್ಮ ಆದರ್ಶನ ನಾನು ಭಂಗ ಮಾಡಲ್ಲ ಶ್ರೀಗಳೇ. ನಿಮ್ಮ ಸ್ನೇಹ ಮಾಡೋ ಅದೃಷ್ಟ ನನಗಿಲ್ಲ ಅಂತ ಕಾಣಿಸುತ್ತೆ. ಎನಿವೆ, ನೀವು ಹೀಗೆ ಐ ಲೈಕ್ ಇಟ್. ನಿಮ್ಮ ಸಮಯ ಹಾಳು ಮಾಡಿದೆ ಅಂತ ಕಾಣಿಸುತ್ತೆ. ನೀವು ಮುಂದುವರಿಸಿ, ನಾನು ಬರ್ತೇನೆ. ಒಳ್ಳೇದಾಗ್ಲಿ. ಊರಲ್ಲೊಂದಿಷ್ಟು ಒಳ್ಳೆ ಕೆಲಸಗಳಾಗ್ಲಿ. ಖಂಡಿತ. ನಿಮ್ಮ ಸಹಕಾರ ಇದ್ದಿದ್ರೆ ಕೆಲಸಗಳು ಬೇಗ ಆಗ್ಬೋದಿತ್ತೇನೋ. ಇರಲಿ, ನಿಮ್ಮ ರೀತಿಲಿ ನೀವು ಕೆಲಸ ಮುಂದುವರಿಸಿ, ನನ್ನ ರೀತಿಲಿ ನಾನು ಮುಂದುವರಿಸ್ತೇನೆ. ಸಿ ಯು. ಏನೋ ರಾಮ, ಇವರು ನೋಡಿದ್ರೆ ಒಳ್ಳೆ ಕೆಲಸ ಮಾಡೋ ಥರ ಕಾಣ್ತಾ ಇದ್ದಾರೆ. ನಮ್ಮ ಉದ್ದೇಶನ ಎಷ್ಟು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ ನೋಡು. ಇವ್ರ ಕೈಲಿ ಅಧಿಕಾರ ಇದೆ. ಮನಸ್ಸು ಮಾಡಿದ್ರೆ ನಾವು ಅಂದ್ಕೊಂಡಿರೋದನ್ನ ಪಾದರಸದ ಹಾಗೆ ಮಾಡಿ ಮುಗಿಸ್ಬೋದು. ಹಾಗಾದ್ರೆ ಅವ್ರು ಸ್ನೇಹ ಮಾಡ್ಬೋದಲ್ಲ ಅಣ್ಣ? ಏನು ಮಾಡಬೇಕು ಅಂತ ನೀವೇ ಹೇಳಿ. ಅವ್ರ ಪವರ್ ಯೂಸ್ ಮಾಡಿಕೊಂಡು ಅವ್ರ ಕೆಲಸನ ಅವ್ರು ಮಾಡಿಸ್ತಾರೆ. ಬೇಡ ಕಣೋ ರಾಮ. ಕಾವಿ ಕಾದಿ ಕೈ ಜೋಡಿಸಿ ಈ ದೇಶ ಹಾಳಾಗೋಗಿರೋದೇ ಸಾಕು. ಮತ್ತೆ ನಾವು ಅದೇ ತಪ್ಪು ಮಾಡೋದು ಬೇಡ. ದುರ್ಗಕ್ಕೆ ಏನು ಬೇಕೋ ನಾನೇ ಮಾಡ್ತೀನಿ. ಈ ಕಾವಿ ಕಾದಿ ಎರಡೂ ಒಂದಕ್ಕೊಂದು ದೂರ ಇದ್ದಷ್ಟು ಒಳ್ಳೆಯದೇ. ವೆರಿ ಗುಡ್, ವೆರಿ ಗುಡ್. ಇವನು ಈ ಆದರ್ಶ ಇಟ್ಕೊಂಡು ಏನು ಮಾಡ್ತಾನಂತ ನಾನು ನೋಡ್ತೀನೋ. ಇವನ ಆದರ್ಶಕ್ಕೆ ಬೆಂಕಿ ಹಾಕ. ಇವನಿಗೆ ಯಾಕೋ ಇಷ್ಟು ಒಳ್ಳೆ ಬುದ್ಧಿ, ಹೊಟ್ಟೆ ಉರಿಸ್ತಾನಲ್ಲೋ. ನಾನಾಗಿ ನಾನೇ ಹೋಗಿ ಕೈ ಚಾಚಿ ಸ್ನೇಹ ಬಯಸಿದ್ರು ನನ್ನನ್ನೇ ರಿಜೆಕ್ಟ್ ಮಾಡ್ತಾನೆ. ಇಂಥ ಟೈಮ್ನಲ್ಲಿ ನನ್ನ ಜೊತೆ ಕೈ ಜೋಡಿಸಿದ್ರೆ ನನಗೂ ಉಪಯೋಗ ಆಗ್ತಾ ಇತ್ತು, ಅವನಿಗೂ ನೆಮ್ಮದಿ ಇರ್ತಾ ಇತ್ತು. ಹಾಗಾದ್ರೆ ಮುಂದೆ ನನ್ನ ಸಹಾಯ ಇಲ್ಲದೆ ಅವನು ಅಂದ್ಕೊಂಡಿರೋ ಒಂದು ಕೆಲಸನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸದ್ಯದಲ್ಲೇ ಈ ಖಾದಿ ಬೆಲೆ ಏನು ಅಂತ ಆ ಕಳ್ಳ ಸ್ವಾಮಿಗೆ ಗೊತ್ತಾಗುತ್ತೋ, ನೋಡ್ತಾ ಇರೋ. ಏನ್ ಸಾವಿತ್ರಿ, ಕಥೆಯಲ್ಲಿ ಮುಳುಗ್ ಹೋಗಿದ್ಯಾ?
ಸಾರಿ ಅತ್ಗೆ, ಏನಾದ್ರೂ ಕೆಲಸ ಆಯ್ತಾ? ಏನು ಸಾವಿತ್ರಿ, ನೀನೇ ಈ ಮನೆಯಲ್ಲಿ ಕೆಲಸ ಮಾಡೋಳು ಅನ್ಕೊಂಡಿದ್ಯಾ? ಹಂಗಲ್ಲ, ಪುಸ್ತಕ ಓದ್ಕೊಂಡು ಕೂತ್ಬಿಟ್ಟಿದ್ನಲ್ಲ, ನೀನ್ ಬಂದಿದ್ ನೋಡಿ ಏನಾದ್ರೂ ಕೆಲಸ ಐತೇನೋ ಅನ್ಕೊಂಡೆ. ಹಾಗೇನೂ ಇಲ್ಲ, ನಿನ್ನ ಜೊತೆಲಿ ಮಾತಾಡೋಣ ಅಂತ ಬಂದೆ. ಅದೇನು ಮೊಬೈಲು ಹಾಗಿಟ್ಟಿದೀಯಾ? ನೋಡ್ಬಿಟ್ಯಾ? ನಾನು ಹೇಳಿದ್ರೆ ನೀನ್ ನಗ್ತೀಯಾ? ಅದು ಶ್ಯಾಮ ಕೊಟ್ಟಿರೋ ಫೋನ್ ಅಲ್ವಾ, ಹಾಗೆಲ್ಲ ನೆಲದ ಮೇಲೆ ಇಟ್ಟರೆ ಸ್ಕ್ರಾಚಸ್ ಆಗುತ್ತೆ ಅಂತ ಹಿಂಗಿಟ್ಟಿದ್ದೀನಿ. ಅಲ್ಲ ಸಾವಿತ್ರಿ, ಶ್ಯಾಮ ಕೊಟ್ಟಿರೋ ಈ ಮೊಬೈಲ್ನ ಇಷ್ಟೊಂದು ಜೋಪಾನವಾಗಿ ನೋಡ್ಕೊಳ್ತೀಯ. ಇನ್ನು ಮನೆ ಸಂಸಾರ ಮಕ್ಕಳು ಅಂತ ಇದ್ದಿದ್ರೆ ಅದು ಎಷ್ಟೊಂದು ಜೋಪಾನವಾಗಿ ನೋಡ್ಕೊಳ್ತಾ ಇದ್ಯೋ ಏನೋ. ಈಗ ಇಲ್ಲದೆ ಇರೋದ್ರ ಬಗ್ಗೆ ಮತ್ತೆ ಯಾಕತ್ಗೆ? ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಇರುತ್ತೆ ನೋಡಿ ಸಾವಿತ್ರಿ. ನನ್ನ ಕತೆ ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ ಅತ್ಗೆ, ಬೇರೆ ಏನಾದರೂ ಮಾತಾಡು. ಬೇಡ, ನಾನೇ ಮಾತಾಡ್ತೀನಿ. ಶ್ಯಾಮ್ಲಕ್ಕ ಬೆಂಗಳೂರಿಗೆ ಹೊರಟಿದ್ದಾಳೆ ಗೊತ್ತಾ? ಆದರೆ ಶ್ಯಾಮ ಡ್ಯಾನ್ಸ್ ಶೋ ಅಂತ ಇನ್ಯಾವುದೋ ಊರಿಗೆ ಹೋಗ್ತಿದ್ದಾನೆ. ಒಬ್ಳೆ ಬೆಂಗಳೂರಿಗೆ ಹೋಗಿ ಅದು ಏನು ಮಾಡ್ತಾಳೋ ಏನೋ. ಶ್ಯಾಮ್ಲಕ್ಕ ಅದೇನೋ ಮಾಡ್ಕೊಳ್ತಾಳೆ ಬಿಡು ಸಾವಿತ್ರಿ. ಸದ್ಯಕ್ಕೆ ನಾನು ನಿನ್ನ ಬಗ್ಗೆ ಮಾತಾಡಬೇಕು. ಸಾವಿತ್ರಿ, ಮದುವೆ ಆಗೋದು ಒಂದೇ ಜೀವನ ಅಂತ ನಾನು ತಿಳ್ಕೊಂಡಿಲ್ಲ. ಇರೋ ಒಂದು ಜೀವನದಲ್ಲಿ ಮದುವೆನೂ ಆಗ್ಬೋದಲ್ಲ, ಅದ್ಯಾಕೆ ಬೇಡ ಅಂತ? ಈ ಜೀವನದಲ್ಲಿ ಬೇಡ, ಮುಂದಿನ ಜೀವನದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈ ಭೂಮಿ ಮೇಲೆ ಹುಟ್ಟಿರೋರಿಗೆಲ್ಲ ಇರೋದು ಒಂದೇ ಬದುಕು. ಇದೇ ಬದುಕಲ್ಲಿ ಆದರೆ ಮದುವೆ ಆಗಬೇಕು, ಇಲ್ಲ ಅಂದರೆ ಮದುವೆ ಏನಂತ ಇಲ್ಲ ಸಂಸಾರ ಏನು ಅಂತ ತಿಳ್ಕೊಳ್ಳೋದೇನೆ ಈ ಲೋಕ ಬಿಟ್ಟು ಹೋಗಬೇಕಾಗತ್ತೆ ಅಷ್ಟೇ. ಸರಿ, ನನ್ನೇನು ಮಾಡು ಅಂತೀಯ ಇವಾಗ? ಸದ್ಯಕ್ಕೆ ಈ ಸನ್ಯಾಸತ್ವ ಸಾಕು ಸಾವಿತ್ರಿ, ಇನ್ನಾದರೂ ಮದುವೆ ಆಗೋ. ಹತ್ತು ವರ್ಷದಲ್ಲಿ ನಿನ್ನನ್ನು ಮದುವೆ ಆಗದೆ ಇರೋರು ಈಗ ಮದುವೆ ಆಗ್ತಾರಂತ ನನಗೆ ಅನಿಸ್ತಾ ಇಲ್ಲ ಸಾವಿತ್ರಿ. ಹಾಗಂತ ಅವರನ್ನು ಮರ್ತು ಬಿಡಂತೆಲ್ಲ ನಾನು ಹೇಳ್ತಾ ಇಲ್ಲ. 10 ವರ್ಷದ ಪ್ರೀತಿಯನ್ನು ಹಾಗೆಲ್ಲ ಮರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಮರೆಯೋಕ್ಕಾಗಲ್ಲ ಅಂತ ಯಾವಾಗಲೂ ಅವ್ರನ್ನೇ ಕಾಯ್ತಾ ಇದ್ರೆ ಏನು ಅರ್ಥ ಇದೆ? ಕಾದದ್ದು ಸಾಕು, ನಿಮ್ಮ ಅಣ್ಣ ನಿನ್ಗೊಂದು ಗಂಡು ನೋಡಿದ್ದಾರೆ. ಇವತ್ತು ಹೂವಿನ ಮರೆಯೋಕ್ಕಾಗಲ್ಲ ಅಂತ ಯಾವಾಗಲೂ ಅವ್ರನ್ನೇ ಕಾಯ್ತಾ ಇದ್ರೆ ಏನು ಅರ್ಥ ಇದೆ? ಕಾದದ್ದು ಸಾಕು, ನಿಮ್ಮ ಅಣ್ಣ ನಿನ್ಗೊಂದು ಗಂಡು ನೋಡಿದ್ದಾರೆ. ನೀನು ಈ ಮಾತು ಹೇಳ್ತಾ ಇದೀಯ ಅದಕ್ಕೆ? ಹೌದು, ನಾನೇ ಹೇಳ್ತಾ ಇದ್ದೀನಿ. ಆ ಸಚಿನ ಮರ್ತು ಬಿಡು. ಈಗ ನಿಮ್ಮ ಅಣ್ಣ ನಿನಗೊಂದು ಗಂಡು ನೋಡಿದ್ದಾರೆ. ನನ್ನ ತಂಗಿನ ಕೊಟ್ಟು ನಿನ್ನ ಮದುವೆ ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಈಗ ನೀನು ಒಪ್ಪಲೇಬೇಕು ಸಾವಿತ್ರಿ. ಒಪ್ಪಲೇಬೇಕು ಅಂದರೆ ಅದು ಹೆಂಗಾಗತ್ತೆ? ಇಲ್ಲ, ಅದೆಲ್ಲ ಆಗಲ್ಲ. ನಿಮ್ಮ ಅಣ್ಣನ ಮರ್ಯಾದೆ ಪ್ರಶ್ನೆ ಸಾವಿತ್ರಿ. ಈಗ ನೀನು ಒಪ್ಪಲೇಬೇಕು. ನಿನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಮಾತು ಕೊಟ್ಟಿದ್ದಾರೆ? ಶಶಿಕುಮಾರ್ ಅವ್ರಿಗೆ. ಹೂನೆ, ನಿನ್ನ ಅಣ್ಣ ಅವ್ರಿಗೆ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಅವರು ಮದುವೆ ಆಗಿರೋರು, ಆದರೆ ಸಂಸಾರ ಮಾಡಿದ್ದು ಒಂದೇ 1 ವರ್ಷ. ಆಮೇಲೆ ಅವ್ರ ಹೆಂಡತಿ ತೀರ್ಕೊಂಡ್ರಂತೆ, ಮಕ್ಕಳು ಮರಿ ಒಂದೂ ಇಲ್ಲ. ಯೋಚನೆ ಮಾಡೆ, 10 ವರ್ಷ ಒಬ್ಬನ ಪ್ರೀತಿ ಮಾಡಿ ಈಗ ಇನ್ನೊಬ್ಬನ ಕಟ್ಕೊಳ್ಳೋದು ಹೆಂಗಂತ ಟೆನ್ಷನ್ ಮಾಡ್ಕೋಬೇಡ. ಅವ್ರಿಗೂ ಒಂದು ಹಳೆ ಕತೆ ಇದೆ, ನಿಂಗೂ ಒಂದು ಹಳೆ ಕತೆ ಇದೆ. ಅಲ್ಲಿಗೆಲ್ಲ ಸರಿ ಹೋಯ್ತಲ್ಲ. 2ನೇ ಸಂಬಂಧ ಅಂತ ನಿನ್ನ ಅಣ್ಣನಿಗೆ ನಿನ್ನ ಜೊತೆ ಮಾತಾಡೋಕ್ಕೂ ಸಂಕೋಚ ಅಂತೆ. ಅದಕ್ಕೆ ಇದು ಅನ್ಯಾಯ. ಅದಕ್ಕೆ 2ನೇ ಸಂಬಂಧನೋ ಹೊಸ ಸಂಬಂಧನೋ ಅದೆಲ್ಲ ನನ್ನ ಚಿಂತೆ. ಸಚಿನ ಬಿಟ್ಟು ಇನ್ಯಾರನ್ನೂ ನಾನು ಹೆಂಗ್ ಮದುವೆ ಆಗ್ಲಿ? ಸಾಧ್ಯನೇ ಇಲ್ಲ. ಬೇಕಿದ್ರೆ ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೆ. ಸಾವಿತ್ರಿ, ಎಂತ ಮಾತಾಡ್ತೀಯ? ನೋಡು, ನಿನ್ನ ಸಂತೋಷಕ್ಕಿಂತ ನಿಮ್ಮ ಅಣ್ಣನ ಮರ್ಯಾದೆ ಯಾವುದು ದೊಡ್ಡದಲ್ಲ ನನಗೆ. ನಿನ್ನ ಬಾಯ್ ಫ್ರೆಂಡು ನಿನ್ನ ಜೊತೆ ಮದುವೆ ಆಗೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಅದಕ್ಕೆ ಹಂಗೆ ಹೇಳಿದೆ.
ನೋಡು, ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಸಾರಿ. ಬೇಜಾರಾಗದೆ ಇರುತ್ತೆ ಅದಕ್ಕೆ. ಸಚಿನೇ ನನ್ನ ಜೀವನ ಅಷ್ಟೇ. ಹಾಗಾದರೆ ಸಚಿನ್ ಒಂದ್ಸಲ ಮನೆಗೆ ಕರ್ಕೊಂಡು ಬಾರೆ. ಈ ಥರ ಬೇರೆ ಸಂಬಂಧ ಬಂದಿದೆ ಅಂತ ತಿಳ್ಕೊಂಡಾದ್ರೂ ಮದುವೆ ಆಗಲಿ. ಈ ಥರ ಮನೆಯಲ್ಲಿ ಒತ್ತಡ ಇದೆ, ನಿನ್ನ ಮನೆಗೆ ಬಂದು ಮಾತಾಡು ಅಂತ ಹೇಳು. ಅವ್ನು ಬಂದು ಮಾತಾಡಲಿ. ನೋಡು ಸಾವಿತ್ರಿ, ನಿನ್ನ ಅಣ್ಣಂಗೆ ನಿನ್ನ ಮದುವೆ ಮುಖ್ಯ. ಈಗಲಾದರೂ ಸಚಿನ್ ಕರ್ಕೊಂಡು ಬಂದು ಮಾತಾಡದೇ ಇದ್ದರೆ ಆ ಶಶಿ ಅವ್ರ ಜೊತೆಗೆ ಮದುವೆ ಆಗಬೇಕಾಗತ್ತೆ. ಇದೆಂಥ ಧರ್ಮ ಸಂಕಟ ಅದಕ್ಕೆ ನನಗೆ. ಸದ್ಯಕ್ಕೆ ನಂಗೆ ಅವ್ನ ಮನೆ ಕರ್ಕೊಂಡು ಬರೋಕ್ಕಾಗಲ್ಲ. ಆಗಲ್ಲ ಅಂತ ಕೂತ್ರೆ ಯಾವುದೂ ಆಗಲ್ಲ ಸಾವಿತ್ರಿ. ಒಂದ್ಸಲ ಮನಸ್ಸು ಮಾಡು. ಅದಕ್ಕೆ ಅದು ಹಂಗಲ್ಲ. ನಾನು ನಿಂಗೆ ಹೆಂಗೆ ಹೇಳಿ, ಅದು ನಮ್ಮೂರಲ್ಲಿರೋ ಹೊಸ ಸ್ವಾಮೀಜಿ ಯಾರು ಅನ್ಕೊಂಡಿದ್ಯಾ? ಅಂದರೆ ನೀನು ಸಚಿ ಸನ್ಯಾಸತ್ವ ತಗೊಂಡಿದ್ದಾನಾ? ಅವನೀಗ ನನ್ನ ಸಚ್ಚಿ ಅಲ್ಲ, ಶ್ರೀ 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 ಸಚ್ಚಿದಾನಂದ ತೀರ್ಥ. ಆದರೆ ಸನ್ಯಾಸಿ ವೇಷದಲ್ಲಿ ಸಮಾಜ ಸುಧಾರಕ. ಅವನು ಅನ್ಕೊಂಡಿದ್ದ ಕೆಲಸ ಆದ ಕೂಡಲೇ ಕಾವಿ ಕಳಿಸ್ತಾನೆ. ಆಮೇಲೆ ನನ್ನ ಸಚ್ಚಿ ಆಗ್ತಾನೆ. ಅಲ್ಲಿ ತನಕ ನಾನು ಕಾಯ್ತೀನಿ. ಇವತ್ತು ಹೂವಿನ ಗಿಡನ ತಗೊಂಡ್ಬಂದ. ಮತ್ತೆ ಜಗಳ ಆಗಿತ್ತಲ್ವಾ, ಅದಕ್ಕೆ ತಪ್ಪು ಕಾಣಿಕೆ. ಆಕ್ಚುಲಿ ನಾನು ಕೂಡ ತಪ್ಪು ಕಾಣಿಕೆನ ತಗೊಂಡ್ಬಂದಿದ್ದೀನಿ. ಇಲ್ಲಿ ನೋಡು. ವಾವ್, ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಇನ್ಮೇಲೆ ಯಾವತ್ತೇ ಜಗಳ ಆದ್ರೂ ನಾನು ಈ ತರ ಹೂವಿನ ಗಿಡ ತಗೊಂಡ್ ಬರ್ತೀನಿ. ಅಂಡ್ ನಾನು ಇಂಥ ಪರ್ಲ್ಸ್ನ ತಗೊಂಡ್ಬರ್ತೀನಿ. ಒಂದಿನ ನಮಗೆ ವಯಸ್ಸಾದ್ಮೇಲೆ ಇಂಥ ಹೂವಿನ ಗಿಡ ಮನೆ ಮುಂದೆ ಎಷ್ಟಿರುತ್ತೋ, ಆಮೇಲೆ ನನ್ನ ಬಾರ್ಡ್ರೂಮಲ್ಲಿ ಇಂಥ ಮುತ್ತೆಷ್ಟು ಸೇರುತ್ತೋ ನೋಡೋಣ. ಡೀಲಾ? ಡೀಲ್. ಆಹಾ, ಎಷ್ಟು ಮುದ್ದಾಗಿರೋ ಡೀಲ್ ಇದು. ಏನು ಜೀವನ ಪೂರ್ತಿ ನೀವಿಬ್ರು ಜಗಳ ಆಡ್ಕೊಂಡೇ ಇರ್ಬೇಕು ಡಿಸೈಡ್ ಮಾಡ್ಕೊಂಡ್ರೆ? ಇಂಥ ಹೆಂಡತಿನ ಕಟ್ಕೊಂಡ್ಮೇಲೆ ಜಗಳ ಆಗದೆ ಇರುತ್ತಾ? ಅಷ್ಟೇ, ಆಮೇಲೆ ಗುದ್ಬಿಡ್ತೀನಿ. ಒಂದ್ ನಿಮಿಷ ಮೇಘನಾ, ಚೆನ್ನಾಗಿ ಗುದ್ಬಿಡುವಂತೆ. ಆದ್ರೆ ನಿಮ್ಮಿಬ್ರು ಇದೇ ಅವತಾರದಲ್ಲಿ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡ್ಬಿಡ್ತೀನಿ ಪ್ಲೀಸ್. ನೀವಿಬ್ರು ಇಲ್ಲೇ ಇರಬೇಕು. ಈಗ ಬಂದೆ. ಓಕೆ, ಒಂದ್ ನಿಮಿಷ. ಎಸ್, ನೋಡು ಎಷ್ಟು ಪ್ರಿಟಿ ಆಗಿದೆ ನೋಡಿ. ಚೆನ್ನಾಗಿದೆ ಅಲ್ವಾ? ನಾನಿದನ್ನ ಡೆಫಿನೆಟ್ ಆಗಿ ಫ್ರೇಮ್ ಮಾಡಿಸಿ ನಿಮ್ಮ ರೂಮಲ್ಲಿ ಇಡ್ತೀನಿ. ಸೊ ದಟ್ ಇದನ್ನ ನೋಡಿದಾಗೆಲ್ಲ ನೀವು ಜಗಳ ಕಮ್ಮಿ ಮಾಡಲಿ ಅಂತ. ಡೀಲ್.